ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಎಲ್ಲರಿಗೂ ಮುಂಚಿತವಾಗಿ ರಾಮನವಮಿ ಹಬ್ಬದ ಶುಭಾಶಯಗಳು. ರಾಮನವಮಿಗೆ ವಿಶೇಷವಾಗಿ ಮಾಡ್ಬೋದಾದಂಥ ಕೋಸಂಬರಿ, ಪಾನಕ ಮತ್ತು ಡಿಫ್ರೆಂಟ್ ಆಗಿರೋದೊಂದು ಮಜ್ಜಿಗೆ ಮತ್ತು ಗಸಗಸೆ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಟೈಮ್ ಸ್ಟ್ಯಾಂಪನ್ನು ಸಹ ಹಾಕಿರ್ತೀನಿ. ನಿಮ್ಗೆ ಯಾವ ರೆಸಿಪಿ ಬೇಕೋ ಆ ರೆಸಿಪಿನ ಅಲ್ಲೋಗಿ ಚೆಕ್ಔಟ್ ಮಾಡ್ಬೋದು. ಹಾಗಿದ್ರೆ ಬನ್ನಿ ಅಡಿಗೆ ಶುರು ಮಾಡೋಣ. ಮೊದಲನೇದಾಗಿ ಕೋಸಂಬರಿಗೆ ಇಲ್ಲಿ ನಾನು 3 ಸೌಟಷ್ಟು ಹೆಸರುಬೇಳೆ, ನೆನೆಸಿರೋಂಥ ಹೆಸರುಬೇಳೆನ ಹಾಕೋತಾ ಇದ್ದೀನಿ. 1 ಸೌತೆಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. 2 ಕ್ಯಾರೆಟ್ನ ತುರಿದು ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ತುರಿದಿರೋಂಥ ಮಾವಿನಕಾಯಿನ ಒಂದು ಅರ್ಧ ತೋತಾಪುರಿ ಮಾವಿನಕಾಯಿ ಮತ್ತು ಹಸಿ ತೆಂಗಿನಕಾಯಿ ತುರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಅರ್ಧ ಇಂಚಷ್ಟು ಶುಂಠಿ ತುರಿದು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ನಿಂಬೆ ಹುಳಿ ಹಾಕೋ ಅಗತ್ಯ ಇಲ್ಲ, ಯಾಕಂದರೆ ಮಾವಿನಕಾಯಿ ತುರಿ ಹಾಕಿದ್ದೀವಿ. ಲಾಸ್ಟಲ್ಲಿ ಸಾಸಿವೆ ಹಿಂಗಿನ ಒಗ್ಗರಣೆ ಹಾಕಿದ್ರೆ ರೆಡಿ ಆಗೋಗುತ್ತೆ. ಈಗ ನೆಕ್ಸ್ಟು ಸೀಬೆಕಾಯಲ್ಲಿ ಕೋಸಂಬರಿ ಮಾಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಸೀಬೆಕಾಯಿನ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಸೌಟಷ್ಟು ನೆನೆಸಿರೋಂಥ ಹೆಸರು ಬೇಳೆ, 1 ಕಪ್ಪಷ್ಟು ಕಟ್ ಮಾಡಿರೋಂಥ ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ದಾಳಿಂಬೆ ಹಣ್ಣು, ಹಸಿಮೆಣಸಿನ್ಕಾಯಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ ತುರಿ. ಇದಕ್ಕೆ ಜಾಸ್ತಿ ಹಸಿ ತೆಂಗಿನಕಾಯಿ ತುರಿ ಚೆನ್ನಾಗಿ ಅನಿಸಲ್ಲ, ಸ್ವಲ್ಪ ಹಾಕಿ ಒಂದು 2 ಸ್ಪೂನಷ್ಟು. ಹಾಗೆ ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ಹಾಕಿ ತುಂಬಾ ರುಚಿಯಾಗಿರುತ್ತೆ. ಇದಂತೂ ನಮ್ಮ ಮನೇಲಿ ತುಂಬ ಫೇವ್ರೇಟು. ಈ ಕೋಸಂಬರಿ ಅಂತೂ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಬೇಕು. ಇದಕ್ಕೆ ಒಗ್ಗರಣೆ ಎಲ್ಲ ಏನು ಬೇಡ, ಹಾಗೇ ರುಚಿಯಾಗಿರುತ್ತೆ. ಈಗ ಸೀಬೆಕಾಯಿ ಕೋಸಂಬರಿ ರೆಡಿ ಆಯಿತು. ನೆಕ್ಸ್ಟು ಗಸಗಸೆ ಪಾಯಸ ಮಾಡೋದು ನೋಡೋಣ. ಒಂದು ಫ್ರೈ ಪ್ಯಾನ್ಗೆ 2 ಸ್ಪೂನಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. 8ರಿಂದ 10 ಬಾದಾಮಿನ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ಈ ಗಸಗಸೆ ಎಲ್ಲ ಪಟ್ಪಟ ಅಂತ ಸಿಡಿಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ತುಂಬ ಸೀಸ್ಕೊಳ್ಳೋಕೆ ಹೋಗಬಾರ್ದು, ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಳ್ಳೋಣ. ಈಗಿದ ರೆಡಿ ಆಗಿದೆ. ಈಗ ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ. ಒಂದು ಪಾತ್ರೆಗೆ 2 ಲೋಟದಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಅರ್ಧ ಲೋಟ ನೀರು ಹಾಕಿ ಈ ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಕಲ್ಮಶ ಇದ್ದರೆ ಫಿಲ್ಟರ್ ಮಾಡ್ಕೋಬೋದು. ಈಗ ನಾವು ಹುರಿದಿಟ್ಕೊಂಡಂಥ ಗಸಗಸೆ, ಅಕ್ಕಿ ಮತ್ತು ಬಾದಾಮಿನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. 1 ಲೋಟದಷ್ಟು ಒಣ ಕೊಬ್ಬರಿ ತುರಿ, 1 ಲೋಟದಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ರುಬ್ಬಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಅಷ್ಟರಲ್ಲಿ ಬೆಲ್ಲನೂ ಕರಗಿದೆ ನೋಡಿ. ಬೆಲ್ಲ ಕ್ಲೀನಾಗೇ ಇತ್ತು, ಹಾಗಾಗಿ ನಾನು ನೇರವಾಗೇ ರುಬ್ಬಿಟ್ಕೊಂಡಂಥ ಗಸಗಸೆ ಮತ್ತು ಕಾಯಿದು ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ನೀರು ಹಾಕಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ 1 ಲೋಟದಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಇದು ಕುದ್ದ ಮೇಲೆ ಅಕ್ಕಿ ಎಲ್ಲ ಹುರಿದಾಕಿರೋದ್ರಿಂದ ಇನ್ನೂ ಗಟ್ಟಿ ಆಗುತ್ತೆ, ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು. ನಾವು ತೆಳ್ಳಗೆ ಮಾಡಿಕೊಂಡು ನಂತರ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನಾನು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕುಡಿಯೋ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು, ಅಥವಾ ಸ್ಪೂನಲ್ಲಿ ತಿನ್ನೋ ಥರ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು. ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಜಾಸ್ತಿನೂ ಕುದಿಸ್ಬಾರ್ದು ಗಸಗಸೆ ಪಾಯಸ ಅಂತ ಹೇಳ್ತಾರೆ. ನೋಡಿ, ಈಗ ಇದು ಕುದ್ದಿದೆ. ಈ ಸ್ಟೇಜಲ್ಲಿ ಏಲಕ್ಕಿ ಪುಡಿನ ಹಾಕ್ಕೋಬೇಕು. ನನಗೆ ಆ ಕ್ಲಿಪ್ಪಿಂಗ್ ಮಿಸ್ ಆಗೋಗ್ಬಿಟ್ಟಿದೆ. ಈಗ ಲಾಸ್ಟಲ್ಲಿ ತುಪ್ಪದಲ್ಲಿ ಕರೆದಿರೋಂಥ ಡ್ರೈ ಫ್ರೂಟ್ಸ್ನ ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಗಸಗಸೆ ಪಾಯಸ ರೆಡಿ. ಹಬ್ಬದ ದಿವಸ ಇದನ್ನು ಖಂಡಿತ ದೇವ್ರ ನೈವೇದ್ಯಕ್ಕೆ ಮಾಡಿ. ಈಸಿಯಾಗೆ ಕ್ವಿಕ್ಕಾಗೆ ಆಗುತ್ತೆ. ಈಗ ನೆಕ್ಸ್ಟು ಒಂದು ಡಿಫ್ರೆಂಟ್ ಮಜ್ಜಿಗೆ, ಬೀಟ್ರೋಟಲ್ಲಿ ಮಜ್ಜಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಬೀಟ್ರೋಟ್ನ ಈ ರೀತಿ ಒಂದು ಪ್ಯಾನ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ ಅಷ್ಟೇ, ಅದು ಹಸಿ ವಾಸನೆ ಹೋಗಲಿ ಅಂತ. ಈಗ ಬೆಂದಿರೋಂಥ ಬೀಟ್ರೋಟ್ನ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. 1 ಇಂಚಷ್ಟು ತುರಿದಿರೋಂಥ ಶುಂಠಿ, ಮೆಣಸಿನ್ಕಾಯಿ ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಜೀರಿಗೆ ಪುಡಿ, ಉಪ್ಪು ಮತ್ತು ತುರಿದಿರೋಂಥ ಮಾವಿನಕಾಯಿ ಮತ್ತು ಸ್ವಲ್ಪ ಪುದೀನ, 1 ಕಪ್ಪಷ್ಟು ಮೊಸರು, ಇದಿಷ್ಟನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಂಡ್ರೆ ಬೀಟ್ರೋಟ್ ಮಜ್ಜಿಗೆ ರೆಡಿಯಾಗಿದೆ. ನೋಡಿ, ಕಲರ್ ಏನು ಸಖತ್ತಾಗಿದೆ.
ಈ ರೀತಿ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ, ಹಾಗೆ ರಿಫ್ರೆಶಿಂಗ್ ಆಗೂ ಇರುತ್ತೆ. ಈಗ ನೆಕ್ಸ್ಟು ಪಾನಕ ಮಾಡೋಣ. ಪಾನಕಕ್ಕೆ ನಾನು ಇಲ್ಲಿ 1 ಕಪ್ ಅಷ್ಟು ಕರ್ಬೂಜ, ಏಲಕ್ಕಿ ಪುಡಿ ಮತ್ತು ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಸ್ವಲ್ಪ ಶುಂಠಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಪುದೀನ ಎಲೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಪಾನಕನೂ ರೆಡಿ ಆಗೋಗುತ್ತೆ. ಇದನ್ನು ಬೇಕಿದ್ದರೆ ನೀವು ಫಿಲ್ಟರ್ ಮಾಡ್ಕೋಬೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಫಿಲ್ಟರ್ ಏನೂ ಮಾಡಿಲ್ಲ, ಅದ್ರ ಫೈಬರ್ ಕಂಟೆಂಟ್ ಹೋಗುತ್ತೆ ಅಂತ. ಲಾಸ್ಟಲ್ಲಿ ನಿಂಬೆ ರಸ, ಇನ್ನೇನು ಸರ್ವ್ ಮಾಡುವಾಗ ನಿಂಬೆ ರಸನ ಹಾಕಿ ಸರ್ವ್ ಮಾಡಬೇಕು. ಈಗ ಪಾನಕ ಸಹ ರೆಡಿಯಾಗಿದೆ. ಈಗ ಎಲ್ಲವನ್ನು ಸರ್ವ್ ಮಾಡೋಣ. ಮೊದಲನೇದಾಗಿ ಗಸಗಸೆ ಪಾಯಸನ ಸರ್ವ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಸ್ವಲ್ಪ ಇನ್ನೊಂಚೂರು ಡ್ರೈ ಫ್ರೂಟ್ಸ್ನ ಹಾಕಿ ಕೊಟ್ಟರೆ ಇನ್ನು ಸ್ವಲ್ಪ ಡೆಕೋರೇಟಿವ್ ಆಗಿ ಚೆನ್ನಾಗಿರುತ್ತೆ. ಈಗ ಬೀಟ್ರೋಟ್ ಮಜ್ಜಿಗೆನೂ ನೀವಿದು ಮಸ್ಟ್ ಟ್ರೈ ರೆಸಿಪಿ ಆಯಿತಾ, ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಲೇಬೇಕು. ಈಗ ನೆಕ್ಸ್ಟು ಪಾನಕನೂ ಹಾಗೆ ಸರ್ವ್ ಮಾಡ್ತಾಯಿದ್ದೀನಿ. ಮಾಡಿಟ್ಕೊಂಡಂಥ ಕೋಸಂಬರಿ, ಸೌತೆಕಾಯಿ ಮತ್ತು ಕ್ಯಾರೆಟ್ ಕೋಸಂಬರಿ ಮತ್ತು ಸೀಬೆಕಾಯಿನ ಕೋಸಂಬರಿನೂ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಈ ಹಬ್ಬಕ್ಕೆ ಇವೆಲ್ಲವನ್ನು ನೈವೇದ್ಯಕ್ಕೆ ಮಾಡಿ ಇಡ್ಬೋದು. ಈ ಸಮ್ಮರ್ಗಂತೂ ಈ ಎಲ್ಲ ರೆಸಿಪಿಗಳು ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್.